ಈ ನಡುವೆ ಇನ್ನೊಂದು ಪ್ರಶ್ನೆ ಬಿಜೆಪಿಗರಿಗೂ ಕೂಡ ಚುಚ್ಚುತ್ತಾ ಈ ಮೂಡ ಮುಳ್ಳು ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಮುಂದೆ ಬಿಜೆಪಿ ಕಾಲದ ಕೇಸ್ ಫೈಲನ್ನು ಕೂಡ ಇಡ್ತಾರಂತೆ. ಈಗ ರಾಹುಲ್ ಗಾಂಧಿ ಮುಂದೆ ಬಿಜೆಪಿ ಕಾಲದ ಕೇಸ್ ಫೈಲ್ಗಳನ್ನ ಇಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಹೋಮ್ ಮಿನಿಸ್ಟರ್. ಒಂದೊಂದು ಕೇಸ್ ಫೈಲ್ಗಳ ಬಗ್ಗೆನೂ ಕೂಡ ವಿವರಣೆಯನ್ನು ಕೊಡ್ತಾರಂತೆ ಇಬ್ರು ಕೂಡ. ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಮೇರೆಗೆ ಬಿಜೆಪಿ ಕೇಸ್ ಫೈಲ್ಗಳ ಲಿಸ್ಟಿಗೆ ರಾಹುಲ್ ಗಾಂಧಿ ನಡೆ ಮೇಲೆ ಈಗ ಅಸಲಿ ಆಟ ಶುರುವಾಗುತ್ತಾ ಹಾಗಾದರೆ ಅಂತ. ಎಲ್ಲವೂ ಕೂಡ ಓಕೆ, ಇವರೇ ಸೇರಿ ಬಿಜೆಪಿಯವರೇ ಕುತಂತ್ರ ಮಾಡಿ ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಈ ವಿಚಾರದಲ್ಲಿ ಸ್ಯಾಂಕ್ಷನ್ ಕೊಡಿಸಿದ್ದಾರೆ ಅಂತ. ಅವರ ಕಾಲದ್ದು ಕೂಡ ಪ್ರಕರಣಗಳ ತನಿಖೆಯನ್ನು ಮಾಡೋಣ. ಹಂಗೆ ನೋಡೋಕ್ಕೋದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ರಾಹುಲ್ ಗಾಂಧಿ ಈ ಸೂಚನೆಯನ್ನು ಆಗಲೇ ಕೊಟ್ಟಿದ್ರು, ಅವರ ಕಾಲದ ಹಗರಣಗಳ ತನಿಖೆಯನ್ನು ಮಾಡಿಸಿ ಅಂತ. ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ಒಂದು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ, ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು? BJP MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಸೊ ಇವೆಲ್ಲ ಇದೆ, ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅಲ್ಲಿ ನಮ್ಮ ಪಕ್ಷದ ವರಿಷ್ಠರು ಕರೆದಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಏನು ಚರ್ಚೆ ಆಗುತ್ತೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲ, ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ, ಅವರು ಹೋಗ್ತಿದ್ದಾರೆ. ನನಗೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತೀನಿ. ರವೀಶ್, ಈಗ ಆಯಿತು, ಬಿಜೆಪಿ ಕಾಲದ ಹಗರಣಗಳ ಫೈಲನ್ನು ರಾಹುಲ್ ಗಾಂಧಿ ಮುಂದಿಡ್ತಾರೆ, ಅವರು ಅದನ್ನು ನೋಡ್ತಾರೆ, ಆಯಿತು ಇದ್ರದ್ದು ತನಿಖೆ ಮಾಡಿಸಿ ಅಂತಾರೆ. ಇವೆಲ್ಲ ರಾಜಕೀಯ ಹೋರಾಟ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಕಾನೂನಾತ್ಮಕವಾಗಿ ಇದರಿಂದ ಹೊರಗೆ ಬರೋದಕ್ಕೆ ಸಿದ್ದರಾಮಯ್ಯನವರು ಏನು ಕ್ರಮ ತಗೋತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೈಕಮಾಂಡ್ ಸಲಹೆ ಸೂಚನೆಗಳನ್ನು ಕೊಡಬಹುದಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜಕೀಯ ಹೋರಾಟವನ್ನು ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಗ್ಯಾರಂಟಿಗಳ ಮೂಲಕವೇ ಇಡೀ ದೇಶದಾದ್ಯಂತ ಸಂಚಲನವನ್ನು ಕೂಡ ಮೂಡಿಸಿದ್ದು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡುತ್ತೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ಹಾಗಾಗಿ ಈಗ 1.5 ವರ್ಷಗಳ ಕಳೆದೋಗಿದೆ. ಗ್ಯಾರಂಟಿಗಳ ಎಲ್ಲ ವಿಚಾರಗಳು ಕೂಡ ಒಂದು ರೀತಿಯಲ್ಲಿ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಆದರೆ ಈಗ ಮೆಸೇಜ್ ಏನಾಗ್ತಾ ಇದೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿನ ಭ್ರಷ್ಟಾಚಾರದ ಆರೋಪಗಳಿಂದ ಬೇರೆ ರೀತಿಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಹಾಗಾಗಿ ಇದು ಬೇರೆ ರಾಜ್ಯಗಳ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು. ಹಾಗಾಗಿ ರಾಜಕೀಯ ಹೋರಾಟವು ಕೂಡ ದೊಡ್ಡ ಮಟ್ಟದಲ್ಲೇ ಅನಿವಾರ್ಯ ಆಗಬೇಕಾಗುತ್ತೆ. ಈ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಚಿಂತನೆ ನಡೆಸಿದೆ. ಆ ಕಾರಣಕ್ಕೋಸ್ಕರವಾಗಿ ಟಿಟ್ ಫಾರ್ ಟ್ಯಾಟ್ ಅನ್ನೋ ನಿಟ್ಟಿನಲ್ಲೂ ಕೂಡ BJP ಕಾಲದಲ್ಲಿ ಇರ್ತಕ್ಕಂಥ ಹಗರಣಗಳ ಬಗ್ಗೆ ಇಷ್ಟು ದಿನ ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಹಗರಣದಲ್ಲಿ ಯಾರನ್ನು ಕೂಡ ಫಿಟ್ ಮಾಡೋಕ್ಕೆ ಆಗಲಿಲ್ಲ, ನಿಮ್ಮ ಅಡ್ಜಸ್ಟ್ಮೆಂಟೇ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಒಂದು ರೀತಿಯಲ್ಲಿ ಗರಂ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಆ ಕೇಸ್ ಫೈಲ್ಗಳನ್ನು ಕೂಡ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಾಹುಲ್ ಗಾಂಧಿ ಮುಂದೆ ಇಡುವಂಥವ್ರು ಇದ್ದಾರೆ. ಅದ್ರ ಜೊತೆಗೆ ಕಾನೂನು ಹೋರಾಟ ಈಗಾಗಲೇ ಕಪಿಲ್ ಸಿಬಲ್ ಆಗಿರ್ಬೋದು ಮತ್ತು ಸಿಂಘ್ವಿ ಆಗಿರ್ಬೋದು, ಅವ್ರನ್ನ ಈಗಾಗಲೇ ಕಳಿಸ್ಕೊಟ್ಟಿದೆ. ಅವರೆಲ್ಲರೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟ ನಡೆಯುತ್ತೆ. ಕಾನೂನು ಹೋರಾಟದಲ್ಲಿ ಬೇರೆ ಬೇರೆ ರೀತಿಯ ಏನೇ ಪರಿಣಾಮಗಳಾದರೂ ಕೂಡ ಅದನ್ನು ಎದುರಿಸೋಕ್ಕೆ ಸಿದ್ಧರಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ BJPಯ ಕೇಸ್ ಫೈಲ್ಗಳು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಕೇಸ್ ಫೈಲ್, ಎರಡನ್ನೂ ಕೂಡ ಸ್ಟಡಿ ಮಾಡುವಂಥ ಒಂದು ಮಹತ್ವದ ಗಂಭೀರತೆಯಿಂದ ಕೂಡಿರ್ತಕ್ಕಂಥ ಸಿಟ್ಟಿಂಗ್ ಅಂತಲೇ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗೋಸ್ಕರ. ಒಟ್ಟಾರೆ ಇವಾಗ ಸಾಯಂಕಾಲ 4 ಗಂಟೆಗೆ ನಡೀತಕ್ಕಂಥ ನಿರ್ಣಾಯಕ ಸಭೆ, ಮುಖ್ಯಮಂತ್ರಿಗಳ ಬೆನ್ನಿಗೆ ಸಂಪೂರ್ಣವಾಗಿ ಹೈಕಮಾಂಡ್ ನಿಲ್ಲುತ್ತಾ ಇಲ್ವಾ ನೋಡೋಣ.